ಮಿತ್ರರೇ ನಮಸ್ಕಾರ. ನಾವಿವತ್ತು ಒಬ್ಬ ಮನುಷ್ಯ ಜೀವನದಲ್ಲಿ ಶ್ರೇಷ್ಠ ಮಟ್ಟದ್ದು ಅಥವಾ ಉನ್ನತ ಮಟ್ಟದನ್ನ ಜೀವನದಲ್ಲಿ ಅಚೀವ್ ಮಾಡೋದಕ್ಕೆ ಯಾಕೆ ಆಗಲ್ಲ ಮತ್ತು ಅಚೀವ್ ಮಾಡಬೇಕು ಅಂದ್ರೆ ಆತ ಏನು ಮಾಡಬೇಕು ಅನ್ನುವಂಥದ್ನ ರಾಮಕೃಷ್ಣ ಪರಮಹಂಸರು ಒಂದು ಕತೆ ಹೇಳ್ತಾರೆ. ಆ ಕಥೆಯಲ್ಲಿರುವ ಸಾರಾಂಶದ ಮುಖಾಂತರ ತಿಳ್ಕೊಳ್ಳೋಣ. ಗೆಳೆಯರೆ, ಅದಕ್ಕಿಂತ ಮೊದಲನೇದಾಗಿ ಒಂದು ವಿಷಯ ಹೇಳಬೇಕು. ಅದೇನಂತ ಹೇಳಿದ್ರೆ, ನಿಮ್ಮಲ್ಲಿ ಸಾಕಷ್ಟು ಜನ ಪದೇ ಪದೇ ನನ್ನನ್ನು ಕೇಳ್ತಿರ್ತೀರ. ಅದೇನಂತ ಹೇಳಿದ್ರೆ, ನಮ್ಮ ಹಣೆ ಬರ ಹೇಗಿದೆಯೋ ಹಾಗೆ ಬದುಕಬೇಕಾ ನಾವು? ನಮ್ಗೆ ಜೀವನದಲ್ಲಿ ಅದಕ್ಕಿಂತ ಹೆಚ್ಚಿನದನ್ನ ಅಚೀವ್ ಮಾಡಕ್ ಆಗದೇ ಇಲ್ವಾ ಅನ್ನುವಂತಹ ಒಂದು ಕ್ವಶನ್ ಅನ್ನ ಕೇಳ್ತೀರಾ. ಇದಕ್ಕೆ ಉತ್ತರ ಎರಡಿದೆ. ಒಂದು ಹೌದು ಕೂಡ, ಒಂದು ಇಲ್ಲ ಕೂಡ. ಫಸ್ಟ್ ಇಲ್ಲ ಯಾಕೆ ಅಂತ ನೋಡೋಣ. ಜಾಸ್ತಿ ನಾವು ಅಚೀವ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಗೆಳೆಯರ, ಶಾಸ್ತ್ರ ಕಡಾಖಂಡಿತವಾಗಿ ಹೇಳ್ಬಿಡುತ್ತೆ. ಅದೇನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಆಲ್ಮೋಸ್ಟ್ ಆಲ್ 5 ಯಾವತ್ತು ಫಿಕ್ಸ್ ಆಗ್ಬಿಟ್ಟಿರ್ತದ ಹುಟ್ಟಿದ ತಕ್ಷಣ. ಅದೇನಂತ ಹೇಳಿದ್ರೆ, ಆತನ ಆಯಸ್ಸು ಮತ್ತು ಆತನ ವಿದ್ಯಾಭ್ಯಾಸ ಮತ್ತು ಆತನ ಸಂಸಾರ ಮತ್ತು ಆತ ಹೇಗೆ ಹಣ ಗಳಿಸಬೇಕು, ಈ ರೀತಿ ವಿಷಯಗಳು. ಮತ್ತು ನಾನು ಸಾಕಷ್ಟು ಮಹಾತ್ಮರುಗಳು ಈ ವಿಷಯದ ಬಗ್ಗೆ ಓದಿದಾಗ ಒಂದು ಅರ್ಥ ಆಗಿದೆ ಏನಂತ ಹೇಳಿದ್ರೆ, ಎಲ್ಲಾ ಮಹಾತ್ಮರುಗಳು ಹೇಳೋದು ಒಂದೇನೆ. ಅದೇನಂತ ಹೇಳಿದ್ರೆ, ಮನುಷ್ಯನಿಗೆ ತನಗೆ ಏನು ಬೇಕಾದ್ರೂ ಮಾಡುವಂತಹ ಒಂದು ಫ್ರೀ ವಿಲ್ ಇದೆ ಅನ್ನುವಂತಹ ದೊಡ್ಡ ಇಲ್ಯೂಷನ್ ಅಂತ ಹೇಳಿದ್ರೆ, ಒಂದು ಇಮ್ಯಾಜಿನೇಷನ್ ಅಲ್ಲಿ ಬದುಕ್ತಾನೆ ಯಾವತ್ತು ಮನುಷ್ಯ. ನನ್ನ ಕೈಲಿ ಏನ್ ಬೇಕಾದ್ರೂ ಆಗುತ್ತೆ, ನಾನು ಮಾಡ್ಬಿಡ್ಬೋದು ಅಂದ್ಬಿಟ್ಟು ಈ ಒಂದು ಇಲ್ಯೂಷನ್ ಅನ್ನ ಬದುಕ್ತಾನೆ ಅಂತ ಹೇಳ್ಬಿಟ್ಟೆ ಎಲ್ಲಾ ಮಹಾತ್ಮರುಗಳು ಹೇಳೋದು. ಹಾಗಿದ್ರೆ ಈ ಒಂದು ಏನು ನಾವು ಪಡ್ಕೊಂಡ್ ಬಂದಿದೀವಿ ಅಥವಾ ನಮ್ಮ ಹಣೆ ಬರ ಏನಿದೆ ಅಥವಾ ನಮ್ಮ ಒಂದು ಪ್ರಾರಬ್ಧ ಏನಿದೆ, ಅದನ್ನ ನಾವು ಮೀರಕ್ ಆಗೋದಿಲ್ವಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳಿದ್ರೆ, ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಸ್ಟೋರಿ ಮುಖಾಂತರ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಸ್ಟೋರಿಯನ್ನ ಅವರು ಎಲ್ಲಾ ಶಿಷ್ಯರಿಗೂ ಹೇಳ್ತಾರೆ. ಅದೇ ಸ್ಟೋರಿನ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಮಿತ್ರರೇ, ರಾಮಕೃಷ್ಣ ಪರಮಹಂಸರು ಒಂದು ಹಸುವನ್ನ ಗೂಟಕ್ಕೆ ಕಟ್ಟಿದಿರಾ ಅಂತ ಇಟ್ಕೊಳ್ಳಿ. ಆ ಒಂದು ಹಸು ತಾನು ಎಷ್ಟೇ ಕಷ್ಟ ಪಟ್ರು, ಎಷ್ಟೇ ದೂರ ಹೋಗಕ್ಕೆ ಪ್ರಯತ್ನ ಪಟ್ರು ಕೂಡ ಕೊನೆಗೆ ಆ ಹಗ್ಗ ಅದನ್ನ ವಾಪಸ್ಸು ಎಳೆದು ಆ ಗೂಟದ ಕಡೆಗೆ ತರುತ್ತೆ. ಈ ಒಂದು ವಿಷಯವನ್ನ ಮನುಷ್ಯನ ಒಂದು ಇಚ್ಛಾಶಕ್ತಿ ಹೋಲಿಸ್ತಾರೆ ಅವರು. ಮನುಷ್ಯ ಅನ್ಕೋತಾನೆ ತಾನು ಏನು ಬೇಕಾದ್ರೂ ಮಾಡಬಹುದು, ತನ್ನ ಕೈಲಿ ಆಗದೆ ಇರೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಯಾವಾಗ ಆ ಕೆಲಸ ಮಾಡ್ತಾನೆ, ಆ ಕೆಲಸಕ್ಕೆ ತಕ್ಕಂತ ರಿಸಲ್ಟ್ ಗಳು ಸಿಗಲ್ವೋ, ಆಗ ಆ ಮನುಷ್ಯನಿಗೆ ತನ್ನ ಲಿಮಿಟೇಷನ್ ಅನ್ನುವಂಥದ್ದು ಅರ್ಥ ಆಗುತ್ತೆ. ಹಾಗಿದ್ರೆ ಮನುಷ್ಯ ಯಾವಾಗ್ಲೂ ಈ ಲಿಮಿಟ್ ಅಲ್ಲೇ ಬದುಕಬೇಕಾ ಅಂತ ನೀವು ಕೇಳಿದ್ರೆ, ಅದಕ್ಕೂ ಕೂಡ ರಾಮಕೃಷ್ಣ ಪರಮಹಂಸರು ಒಂದು ಸೊಲ್ಯೂಷನ್ ಅನ್ನ ಅದೇ ಕಥೆಯಿಂದನೇ ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ, ರಾಮಕೃಷ್ಣ ಪರಮಹಂಸರು ಯಾವಾಗ ಒಬ್ಬ ವ್ಯಕ್ತಿ ಭಗವಂತನಿಗೆ ಶರಣ ಆಗ್ತಾನೋ ಅಥವಾ ಸರೆಂಡರ್ ಆಗ್ತಾನೋ, ಆಗ ಭಗವಂತ ಕೆಲವೊಮ್ಮೆ ಆ ಒಂದು ಹಗ್ಗವನ್ನ ಲೂಸ್ ಮಾಡಬಹುದು ಅಥವಾ ಆ ಹಗ್ಗದಿಂದಲೇ ಆತನನ್ನ ಬಿಡಿಸಬಹುದು ಅಂತ ಹೇಳ್ಬಿಟ್ಟು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮನುಷ್ಯ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನಾನತ್ವ ಅಂತ ಹೇಳಿದ್ರೆ, ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಆಗುತ್ತೆ ಅನ್ನುವಂತಹ ಈಗೋನ ಇಟ್ಕೊಂಡು ಮಾಡ್ತಿರ್ತಾನೋ, ಅಲ್ಲಿವರೆಗೂ ಆತ ಮಾಡೋ ಎಲ್ಲಾ ಕೆಲಸಕ್ಕೂ ಲಿಮಿಟ್ ಅನ್ನುವಂಥದ್ದು ಇರ್ತದೆ. ಅದನ್ನ ಮೀರಿ ಆತ ಹೋಗಕ್ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಬಟ್ ಯಾವಾಗ ಮನುಷ್ಯ ಆ ಈಗೋವನ್ನ ಕಳ್ಕೊತಾನೆ, ನಾನು ಮಾಡ್ತಿದ್ದೀನಿ ಅಂತ ಕಳ್ಕೊತಾನೋ, ಆಗ ಆತನ ಫ್ರೀ ವಿಲ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಅಥವಾ ಆತನಿಗೆ ಗ್ರೇಟ್ ಥಿಂಗ್ಸ್ ಜೀವನದಲ್ಲಿ ಅಚೀವ್ ಮಾಡೋದಕ್ಕೆ ಆಗತ್ತೆ. ಕೆಲವೊಂದ್ಸತಿ ಅಂತೂ ಅಂತ ಹೇಳಿದ್ರೆ, ರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ, ಅದರಿಂದ ಫ್ರೀ ಆಗ್ತಾನೆ ಅಂತ ಹೇಳ್ಬಿಟ್ಟು, ಅದು ಕೊನೆ ಸ್ಟೆಪ್. ಮನುಷ್ಯ ಮಾಡಿದ್ದೆಲ್ಲನೂ ಆಗ್ತಾ ಹೋಗುತ್ತೆ, ಅದು ಹೈಯೆಸ್ಟ್ ಸ್ಟೆಪ್. ಅದು ಆಗ್ಬೇಕಂತ ಹೇಳಿದ್ರೆ ಮನುಷ್ಯ ನಾನು ಮಾಡ್ತಿದ್ದೀನಿ ಅನ್ನುವಂತಹ ಈಗೋವನ್ನ ಕಳ್ಕೋಬೇಕು ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಸಾಕಷ್ಟು ವಿಧ ಇದೆ, ಅದರಲ್ಲಿ ಒನ್ ಆಫ್ ದ ವಿಧ ಏನಂತ ಹೇಳಿದ್ರೆ ಭಕ್ತಿ ಯೋಗ. ನಾನ್ ಮಾಡ್ತಿಲ್ಲ, ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನುವಂತಹ ಒಂದು ಸರೆಂಡರ್ ಮನುಷ್ಯನಿಗೆ ಇತ್ತು ಅಂತ ಹೇಳಿದ್ರೆ, ಮನುಷ್ಯ ಜೀವನದಲ್ಲಿ ಗ್ರೇಟ್ನೆಸ್ ಅನ್ನ ಅಚೀವ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಮಿತ್ರರೇ, ಈ ವಿಡಿಯೋ ನಿಮಗೆ ನಿಮ್ಮ ಎಲ್ಲಾ ಕ್ವಶನ್, ಫ್ರೀ ವಿಲ್ ಅಥವಾ ಡೆಸ್ಟಿನಿ, ಇವುಗಳಿಗೆ ಸಂಬಂಧಪಟ್ಟಿದ್ದಂತ ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.